ವೆಲ್ಕಮ್ ಬ್ಯಾಕ್ ರಶ್ಮಿ ರಚ್ಚು ಯೂಟ್ಯೂಬ್ ಚಾನಲ್. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ರಶ್ಮಿ ರಚ್ಚಸ್ ಯೂಟ್ಯೂಬ್ ಚಾನೆಲ್. ತುಂಬ ದಿವಸಗಳ ನಂತರ ನಾನೊಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಅದರಲ್ಲೂ ನಾನೊಬ್ಬಳೇ ನನ್ನ ತಾಯಿಯವರಿಗೆ ಪ್ರಯಾಣಿಸುವಂತಹ ಕೆಲವೊಂದು ಸ್ಪೆಷಲ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋಣ ಅಂತ ಈ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ನಾನು ಬಸ್ ಸ್ಟಾಪ್ನಲ್ಲಿದ್ದೀನಿ. ಫೈನಲಿ ಬಸ್ ಏನೋ ಸಿಕ್ತು, ಆದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಮೊಬೈಲ್ ಎತ್ಕೊಂಡು ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ಸೊ ಸ್ಮಾಲಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ಅಬ್ಬಬ್ಬಾ, ಎಷ್ಟು ಚೆಂದ ಅಲ್ಲ ನಮ್ಮ ಬೊಂಬೆಯ ನಾಡು. ಈ ಚೆಂದನ ಇನ್ನಷ್ಟು ಚೆಂದ ಮಾಡೋಕ್ಕೆ ಆ ಮಳೆರಾಯ ಕೂಡ ಧರೆಗಿಳಿಬೇಕಾಯ್ತೇನೋ ನೋಡಿ. ಅದರಿಂದ ನನಗೆ ಆಚೆಗಡೆ ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಬಸ್ಸಲ್ಲೇ ಕುತ್ಕೊಂಡು ಕೆಲವೊಂದು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಫೈನಲಿ ನಮ್ಮ ಊರಿನ ಬಸ್ ಸ್ಟಾಪ್ ಬಂತು. ನೀವು ನೋಡ್ತಾ ಇರ್ಬೋದು, ಗುಡ್ಡೆ ತಿಮ್ಮಸಂದ್ರ ಅಂತ, ಅದೇ ನಮ್ಮ ಊರು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ರಶ್ಮಿ ರಚ್ಚು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ರಶ್ಮಿ ರಚ್ಚೂಸ್ ಯೂಟ್ಯೂಬ್ ಚಾನೆಲ್. ನಾನೇನು ಹೇಳಿದೆ? ನಾನು ಹೇಳಿದ್ರೆ ಚೆನ್ನಾಗಿರುತ್ತೆ. ಹಾಗೆ ನಿಮ್ಗೊಂದು ವಿಷಯ ಗೊತ್ತಾ, ನಮ್ದು ಲಾಗ್ಸ್ ಇದೆ, SD ಲಾಗ್ಸ್ ಅಂತ. ನೋ 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 ಫಸ್ಟ್ ನೀವು ನಾವು ತುಂಬಾ ಚೆನ್ನಾಗಿ ನೋ 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 ಫಸ್ಟ್ ಅವಳು ಬಿಡಿ. ಫಸ್ಟ್ ನೀವು ನಮ್ದು ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಅಷ್ಟೇ. ನಾವು ಒಂದು ವಿಡಿಯೋ ನಾನಿವತ್ತು ನಮ್ಮ ಊರಿಗೆ ಬಂದಿದ್ದೀನಿ, ಚನ್ನಪಟ್ಟಣ ಅಲ್ಲ, ತಿಮ್ಸಂದ್ರ, ಗೌಡ್ಗೆರೆ ಪಕ್ಕ. ಗೌಡ್ಗೆರೆ ಗೊತ್ತಲ್ವ ನಿಮ್ಗೆ? ಚನ್ನಪಟ್ಟಣ ತಾಲೂಕು. 2 ಕಿಲೋಮೀಟರ್ಸ್ ಹೋದ್ರೆ ಚಾಮುಂಡೇಶ್ವರಿ ದೇವಸ್ಥಾನ, ಈ ಕಡೆ 2 ಕಿಲೋಮೀಟರ್ಸ್ ಹೋದ್ರೆ ತಿಮ್ಮಪ್ಪನ ಬೆಟ್ಟ, ಎಲ್ಲ ಇಲ್ಲೇ ಐತೆ. ಹಾ, ತಿಮ್ಮಪ್ಪನ ಬೆಟ್ಟ ತೋರಿಸ್ತೀನಿ. ಜಾತ್ರೆಗೆ ಬಂದ್ಬಿಡಿ ನೆಕ್ಸ್ಟ್ ವೀಕು 13th. ಓಕೆನಾ? ನಾವು ಬರ್ತಾ ಇದ್ದೀವಿ, ನೀವು ಬನ್ನಿ. ನನಗೆ ಆಗುತ್ತೋ ಇಲ್ವೋ ಅವತ್ತು ಬರಕ್ಕೆ. ನಾನು ಕರ್ಕೊ ಬರ್ತೀನಿ. ಆದ್ರೆ ನೀವೆಲ್ಲ ನನ್ನ ಚಾನಲ್ಗೆ, ನಮ್ಮ ಚಾನಲ್ಗೆ ಪ್ಲೀಸ್. ನೋ 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 ಚೈಲ್ಡ್ಗಳ ಚಾನಲ್ ಅದು. ಪ್ಲೀಸ್ ಡೋಂಟ್ ಸಬ್ಸ್ಕ್ರೈಬ್. ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಫ್ರೆಂಡ್ಸ್ ನೋಡಿ, ಇವರು ನಮ್ಮ ಚಿಕ್ಕಮ್ಮ. ಚಿಕ್ಕಿ ಹಾಯ್ ಹೇಳು. ಅವಳು ನನ್ನ ಸೋ ಕಾಲ್ಡ್ ತಂಗಿ ಸ್ನೇಹ ಅಲಿಯಾಸ್ ಕಾಜು. ನೀನು ರಶ್ಮಿ, ನಾಟ್ ರಚ್ಚು. ಐಮ್ ರಶ್ಮಿ ರಚ್ಚು. ಸೊ ನಾವಿವತ್ತು ಪಕ್ಷಕ್ಕೆ ಬಂದಿದ್ದೀವಿ. ಅಂದರೆ ಪಕ್ಷ ಇರೋದು ಇನ್ನು ನಾಡಿದ್ದು. ಸೊ ಪಕ್ಷಕ್ಕೆ ತಿಂಡಿಗಳೆಲ್ಲ ಮಾಡೋಣ ಅಂತ ನಾನು ಮುಂಚೆಗೆ ಬಂದ್ಬಿಟ್ಟಿದ್ದೀನಿ. ಹೂವೆಲ್ಲ ನಾನು, ನನ್ನ ತಂಗಿ, ನಮ್ಮ ಚಿಕ್ಕಮ್ಮ, ಇನ್ನು ಊರಲ್ಲೆಲ್ಲ ಇದ್ದಾರೆ ನಮ್ಮ ರಿಲೇಷನ್ಸ್. ಸೊ ಬಂದ್ಬಿಟ್ಟಿದ್ದೀವಿ. ಅಡ್ರೆಸ್ ಕೊಡ್ಲಾ? ಬರ್ತೀರಾ ಹುಡ್ಕೊಂಡು? ನಮ್ಮ ತಾಯಿ ಮನೆ ದೇವರಿದು ಕಾಲಭೈರವೇಶ್ವರ ಸ್ವಾಮಿ. ಇದು ನಮ್ಮ ಊರಿನ ಒಂದು ಎಂಟ್ರಿ ರೋಡ್. ಫೈನಲಿ ಬಂದು ನಮ್ಮ ಊರಿಗೆ ನೋಡಿ. ನಮ್ಮ ಊರಿನ ಮನೆ ಎದುರುಗಡೆ ಸುತ್ತಮುತ್ತಲು ಇದೇ ಥರ ಕಾಣಿಸೋದು. ನೋಡಿ ಗಾಯ್ಸ್, ಇದೆ ನಮ್ಮ ಮನೆ. ಹೋಗೋಣ, ಒಳಗೆ ಹೋಗೋಣ. ಇವರೇ ನಮ್ಮ ಅಜ್ಜಿ. ಇಲ್ಲೇ ನೀರು ಕುಡಿತಾರಲ್ಲ, ಇವರೇ ನಮ್ಮ ಅಜ್ಜಿ. ಅವ ಆಯನ್ನು ಆಯನ್ನು ಆಯ್ ಅನ್ನು ಅವ್ರು ಗೊತ್ತಲ್ಲ, ಅವರು ಆಯನ್ನು ಅತ್ತೆ ಆಯನ್ನಿ ಆಯ್ ಆಯನ್ನಿ ಫುಲ್ ನಾಚ್ಕೊತಾರ ಅವರು. ಹಬ್ಬಕ್ಕೆ ಎಲ್ಲ ಬಂದಿದ್ದೀನಿ, ಪಕ್ಷ ಹಬ್ಬಕ್ಕೆ. ನಾನು ಹಬ್ಬಕ್ಕೆ ಪಕ್ಷಕ್ಕೆ ಬಂದಿದ್ದೀವಿ. ಸೊ ಎಲ್ಲ ಮನೆಯೆಲ್ಲ ಗಲೀಜಾಗಿದೆ, ನಾವು ತಿಂಡಿ ಮಾಡ್ತಿದ್ದೀವಿ. ಅವ್ರು ಚಿಕ್ಕಮ್ಮ ಗೊತ್ತಲ್ಲ. ಆಯನ್ನು ಆಯ್ ನೀವನ್ನಿ ತೋರಿಸ್ತೆ. ಆಯನ್ನು ಹಬ್ಬಕ್ಕೆ ರೀ. ಸೊ ಊರಿಗೆ ಬಂದಂಗೆ ಗ್ಯಾಪ್ ಇಲ್ದಲೆ ಎಲ್ಲರೂ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಯಾಕಂದರೆ ಆಲ್ರೆಡಿ ಲೇಟ್ ಆಗಿತ್ತು. ಹಾಗಾಗಿ ಎಲ್ಲರೂ ಒಂದು ಕೆಲಸಕ್ಕೆ ಕೈ ಹಾಕಿದ್ವಿ. ನಾನು, ನನ್ನ ತಂಗಿದಿರು, ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ ಎಲ್ಲರೂ ಸೇರಿ ಒಂದೊಂದು ತಿಂಡಿ ಮಾಡ್ತಾಯಿದ್ವಿ. ನಮ್ಮ ಮನೆ ಮುಂದೆ ಕಾಣಿಸುವಂಥ ಒಂದು ವ್ಯೂ ಇದು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆ ಎದುರುಗಡೆ ಆ ಕಡೆ ಒಂದು ಬೆಟ್ಟ ಕಾಣಿಸ್ತದೆ, ಅದು ಸಿದ್ದರಾಮೇಶ್ವರ ಬೆಟ್ಟ ಅಂತ. ವರ್ಷಕ್ಕೊಂದ್ಸತಿ ತುಂಬ ಜೋರಾಗಿ ಜಾತ್ರೆ ಮಾಡ್ತಾರೆ ಇಲ್ಲಿ.
ಮಧ್ಯಾಹ್ನ ಕರ್ಜಿಕಾಯಿ ಮಾಡಿದ್ವಿ, ಚಿರೋಟಿ ಮಾಡಿದ್ವಿ, ಇವಾಗ ಕಜ್ಜಾಯ ಮಾಡ್ತಾ ಇದೀವಿ. ನಮ್ಮ ಅಜ್ಜಿನೂ ಮಾಡ್ತಿದ್ದಾರೆ. ಏನ್ ಮಾಡ್ತಿದೀವ? ಚಕ್ಲಿ ರಿಪೀಟ್ಗೆ ವಿಡಿಯೋದಲ್ಲಿ ಹೇಳು. ಏನ್ ಮಾಡ್ತಾ ಇದ್ದೀನಿ ನೀನು? ಚಕ್ಲಿ ಹಿಟ್ಟು, ನಿಪ್ಪಿಟ್ಟು, ಕೋಡ್ಬಳೆ ಎಲ್ಲಾನು ಹಿಟ್ಟ ಕಲಿಸ್ತಾರೆ. ಮಮ್ಮಿ ನೀನ್ ಮಾಡ್ತಿದ್ದಿ? ನಮ್ಮ ಕಜ್ಜಾಯ ಮಾಡಿ ಎಂಟಾಯ್ತು, ಪಾತ್ರೆ ಉಳ್ಕೊಂಡ್ಬಿಟ್ಟೈತೆ, ಅದನ್ನ ಕೆರೆದು ಈ ಕಡೆ ತೋರಿಸು. ಅವಳು ಆ್ಯಕ್ಚುಲಿ ಕಜ್ಜಾಯ ಕರಿಯೋಕ್ಕೆ ಬರಲ್ಲ, ಸುಮ್ಮನೆ ವಿಡಿಯೋದಲ್ಲಿ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದಾಳೆ. ಅವಳು ಮಾಡಿರೋ ಕಜ್ಜಾಯನ ತೋರಿಸ್ತೀನಿ ರೀ ಫ್ರೆಂಡ್ಸ್. ಅಲ್ಲಿ ತೋರಿಸಿ ಒಂದು ಕಜ್ಜಾಯನ ನೋಡಿ. ಫುಲ್ಲು ಕರ್ಕ್ಲು ಮಾಡಿಬಿಡ್ತಾಳೆ ಕಜ್ಜಾಯನ. ಸ್ನೇಹ ಏನು ಮಾಡಿಲ್ಲ. ಸ್ನೇಹ ಆಚೆ ಕಡೆ ಒಂದಿಷ್ಟು ಪಾತ್ರೆ ತೊಳೆದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕುತ್ಕೊಂಡು ವಿಡಿಯೋ ಮಾಡ್ತಾ ಅವಳೆ. ಆದ್ರೆ ಇಲ್ಲಿ ಮಾತ್ರ ಏನು ₹1 ಕೆಲಸ ದಬ್ಬಾಕಿಲ್ಲ. ಸರಿ ಸಾಕಿಷ್ಟೆ. ಏನಂತ ಹೇಳಿ, ನಾನು ಕೈ ಹಾಕಿರೋದು ಗೈಸ್, ಅದಕ್ಕೆಲ್ಲ ಹಾಳಾಗ್ತಾ ಇರೋದು ಗೈಸ್. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಕೈ ಹಾಕ್ಬಿಟ್ಟ ತಕ್ಷಣ ಟೇಸ್ಟ್ ಆಗ್ಬಿಡುತ್ತೆ. ಕಮ್ಮಿ ಸ್ವೀಟು ಇಲ್ಲ, ಮೀಡಿಯಂ ಸ್ವೀಟ್. ಕೈ ಹಾಕ್ಬಿಟ್ಟ ತಕ್ಷಣ ಟೇಸ್ಟ್ ಬಂದ್ಬಿಡುತ್ತೆ ಗಾಯ್ಸ್. ನಿಮಗೆ ಗೊತ್ತಾಗುತ್ತಲ್ವಾ? ಗೊತ್ತಾಗಬೇಕಲ್ಲ ಜನತೆಗೆ. ನೋಡಿ ಬಿಗ್ ಬಾಸ್ ಬರ್ತಾ ಇದೆ, ಸೊ ಹಂಗೆ ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಐ ಹೇಟ್ ಬಿಗ್ ಬಾಸ್. ನಿಂಗೆ ಇಷ್ಟನಾ? ನೀನು ನಂದು ಮಾಡೋ ತಿಂಡಿ ಮಾಡೋ ಅವತಾರ ಇದು. ನಾವೆಲ್ಲ ಚಕ್ಲಿ ಕೋಡ್ಬಳೆ ಮಾಡ್ತಾ ಇದ್ದೀವಿ. ಇಷ್ಟು ರಾತ್ರಿ ಆದ್ರೂ ಅವಳೊಬ್ಳು ಚೆನ್ನಾಗಿ ಚಕ್ಲಿ ಮಾಡ್ತಾವಳೆ. ದಂಡು ಪಿಂಡ ವೇಸ್ಟ್ ಫೆಲೋ. ಇಲ್ಲಿ ಬಂದರು ಇವರೇ ನಮ್ಮ ರಾಜಾ ಹುಲಿ, ನಮ್ಮ ತಾತ. ಹಾಯ್ ಹೇಳಪ್ಪ, ಹಾಯ್ ಹೇಳು. ಹಾಯ್ ಅನ್ನು ಹಾಯ್ ಅನ್ನು. ಇವರು ನಮ್ಮ ಮಾಮ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದರು. ಅವರು ಚಿಕನ್, ಮಟನ್, ಬೋಟಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಹಬ್ಬಕ್ಕೆ ಅಂತ. ಇವತ್ತಿನ ಪಕ್ಷದ ಹಬ್ಬಕ್ಕೆ ನಮ್ಮ ಮಾಮಂದೇ ಕುಕ್ಕಿಂಗು. ಗುಡ್ ಈವ್ನಿಂಗ್ ಎಲ್ರಿಗೂ. ನಾನು ಬೆಳಿಗ್ಗೆ ಹೇಳ್ದಂಗೆ ನಿಮಗೆ ಪಕ್ಷಕ್ಕೋಸ್ಕರ ಊರಿಗೆ ಬಂದಿದ್ದೆ. ಇವಾಗ ಪಕ್ಷ ಮಾಡ್ತಿದ್ದಾರೆ ಊರಲ್ಲಿ. ನಮ್ಮೂರಲ್ಲಿ ಪಕ್ಷನ ಯಾವ ಥರ ಮಾಡ್ತಾರೆ. ಆ್ಯಂಡ್ ನಾಳೆ ಅಕ್ಟೋಬರ್ 2 ಗಾಂಧಿ ಜಯಂತಿ. ಸೊ ನಾಳೆ ನಾನ್ ವೆಜ್ ಮಾಡಬಾರ್ದು ಅಂತ ಅದ್ರ ಹಿಂದಿನ ದಿನವೇ ಪಕ್ಷ ಮಾಡ್ತಾಯಿದ್ದೀವಿ ನಮ್ಮೂರಲ್ಲಿ. ಸೊ ಬನ್ನಿ, ನೀವು ನೋಡ್ಬೋದು ಯಾವ ಥರ ಪೂಜೆ ಮಾಡ್ತಾರೆ. ದೊಡ್ಡವ್ರಿಗೆ, ತೀರ್ಕೊಂಡಿರೋರಿಗೆಲ್ಲ ಯಾವ ಥರ ಪಿತೃಪಕ್ಷ ಮಾಡ್ತೀವಿ ಅಂತ ನೀವು ನೋಡ್ಬೋದು. ಇಂಟ್ರೊಡಕ್ಷನ್. ಇವ್ರು ನಮ್ಮ ಅಜ್ಜಿ ಜಯಮ್ಮ. ಹಾಯ್ ಹೇಳು. ಹಾಯ್. ಓ ದರ್ಶನ್ ಹಿಂಗೆ ಆಗ್ತೀವಿ. ದರ್ಶನ್ ಫ್ರೆಂಡ್. ಹಾಯ್. ಚಿಗಿ ಸೈಡ್ ಅಲ್ಲಿ ಆ ಕಡೆ ಇರಬೇಕು. ಮಾಮ ಹಾಯ್ ಹೇಳಿ. ಮಾಮ ನಮಸ್ಕಾರ. ತೇಜು ನಮ್ಮ ಮಾಮನ ಮಗ. ಎಲ್ಲ ಅತ್ತೆ ನಾವು ಹಂಗೆ ತರಿಸ್ತೀವಿ. ಗೊತ್ತಾ, ಅದಕ್ಕೆ ಕೌಸ್ಕೊಂಡಿದ್ದೀರಂತ. ಪೂಜೆ ಕಿತ್ತಾಡ್ತವ್ರೆ. ಪೂಜೆ ಆಗಿದೆ, ಎಲ್ಲ ಹಿರಿಯರಿಗೂ ಎಡೆಯಿಟ್ಟಾಗಿದೆ ಇವಾಗ. ಇವರು ನಮ್ಮ ತಾತ ನಿಂಗೇಗೌಡ ಅಂತ. ಅಪ್ಪ ಹಾಯ್ ಹೇಳು. ಹೇಳಪ್ಪ. ಇವಾಗ ಪೂಜೆ ಎಲ್ಲ ಮಾಡಿದೆ. ಸೊ ಏನು ಅನ್ನಿಸ್ತಾ ಇದೆ ಇವಾಗ? ಪೂಜೆ ಮಾಡ್ದಪ್ಪ. ಈಗ ಯಾರ್ಯಾರಿಗೆ ಪೂಜೆ ಸಲ್ಲಿಸಿದ್ಯಾ ಹೇಳಪ್ಪ ನೀನು. ಜೋರಾಗಿ ಹೇಳು, ಜೋರಾಗಿ ಹೇಳು. ತಂದೆ ತಾಯಿ ದೇವರು. ದೇವರು. ಮಗಳು
ಹಾಂ. ಸೊ ಅವರಿಂದ ಈಗ ಪೂಜೆ ಎಲ್ಲ ಮಾಡಿದ್ಯಲ್ಲ, ಏನನ್ನ ಬಯಸ್ತಿದ್ಯಾ ನೀನು ಅವರಿಂದ? ಸುಖ, ಶಾಂತಿ, ನೆಮ್ಮದಿ ಕೊಡ್ಲಿ, ಯಾರಿಗೂ ತೊಂದರೆ ಮಾಡ್ದಂಗೆ ಹೇಳೋದನ್ನ. ಸಂತೋಷ ಕೊಡುವ ಮೊಮ್ಮಕ್ಕಳಿಗೆ, ಮಕ್ಕಳಿಗೆ, ಅಳಿಗೆ, ಮಗನಿಗೆ, ಸೊಸೆಗೆ, ಮೊಮ್ಮಗನಿಗೆ ಸಂತೋಷ ಕೊಡ್ಬಿಟ್ಟು ಹೋಗುವ ತಕೋಬೇಕು. ಇನ್ನು ಹೇಳು ಏನಾದ್ರು. ನಿಂಗೆ ಸಮಾಧಾನ ಆಯ್ತಾ? ಇವಾಗ ಪಕ್ಷ ಮಾಡಿದೆ, ಹಿರಿಯರಿಗೆ ಎಡೆ ಹಾಕ್ಬೇಕು, ಕೈ ಮುಗಿಬೇಕು, ವರ್ಷಕ್ಕೊಂದ್ಸಾರಿ ನೆನ್ಕೋಬೇಕು. ಅವ್ರ ಪಕ್ಷ ಇಟ್ಕೊಂಡು ಹಿರಿಯರ್ ನೆನ್ಕೊಂಡು ಒಂದು ಕಾಸು ಧೂಪ ಹಾಕ್ಬೇಕು. ನಮ್ಮ ಅತ್ತೆ ನಮ್ಮ ಮಾವನಿಗೆ ಹಿರಿಯರ್ಗೆ ಹಾಕಿ ಅವ್ರಿಗೆ ಹಿರಿಯರ್ಗೆ ದೇವ್ರಿಗೆ ಯಪ್ಪ ಸರಿ ಸರಿ ಆಯ್ತು. ಹಿರಿಯರಿಗೆ ಅವರು ದೇವ್ರಿಗೆ ಅಲ್ವೇ. ಇವಾಗ ಪೂಜೆ ಮಾಡಿದ್ರಿ, ಸಮಾಧಾನ ಆಯ್ತಾ ನಿಮ್ಗೆ? ಈಗ ನಿನ್ ಮಕ್ಳೆಲ್ಲ ಬಂದಿದ್ದಾರೆ, ಖುಷಿ. ಯಾರ್ಯಾರು ಬಂದಿದ್ದಾರೆ ಅಂತ ಹೇಳ್ಬಿಡು. ನನ್ನ ದೊಡ್ಡ ಮಗಳು ಬಂದವಳೆ, ಮೊಮ್ಮಗ ಬಂದವಳೆ, ಮಗಳು ಬಂದವಳೆ, ಕಿರಿ ಮಗಳು ಬಂದವಳೆ, ಒಂದ್ ನಿಮಿಷ ಕೇಳಿಸ್ತಾ ಇಲ್ಲ. ಏ ಇರಪ್ಪ ನಿಮಿಷ. ಹೇಳವ. ಎಲ್ಲ ಬಂದವ್ರೆ. ನಾನು ಅಳಿಯ ಬರ್ಲಿಲ್ಲ. ಅಳಿಯ ಬರ್ತಾರೆ, ಲೇಟ್ ಆಗುತ್ತೆ. ಅಪ್ಪ ನಿನ್ ಖುಷಿನಾ? ಸ್ವಲ್ಪ ಜೋರಾಗಿ ಹೇಳು. ಖುಷಿನಾ? ಸಂತೋಷ ಆಯ್ತು. ಅಳಿಯ ಬಂದ್ರೆ ಖುಷಿ ಆಗುತ್ತೆ. ಹಬ್ಬ ಎಲ್ಲ ಕಂಪ್ಲೀಟ್ ಆಗದೆ ಎಲ್ಲರೂ ಮನೆಯವರು ಸೇರಿ ಖುಷಿಯಿಂದ ಹಬ್ಬ ಮಾಡಿ ಊಟ ಮಾಡಿದಾಗ ಫೈನಲಿ ಹಬ್ಬ ಕಂಪ್ಲೀಟ್ ಆಯಿತು. ಯಾರಲ್ಲಿ ಸೌಂಡು ಮಾಡೋದು, ಚಾರಿ ಬೈಬೋದು, ಸೈಲೆಂಟ್ ಆಗಿದ್ರೆ ಒಳ್ಳೇದು. ಯಾರು ಕೆಮ್ಮಂಗಿಲ್ಲ ರೀ. ತಗೋರಾ ಮಮ್ಮಿಗ್ರಾ ನೇತಲೆ ಸಾಕಾರ ಹೂನಾ? ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ, ಕಣ್ಣ ತುಂಬ ನಿನ್ನನ್ನು ನಾ ತುಂಬಿಕೊಂಡಿಹೇನು. ಕೈ ತೊಳೆದು ಮುಟ್ಟುವಂತ ಸುಂದರಿ ನನ್ನ ಬಳೆ. ಸೊ ಇಷ್ಟೇ ನನ್ನ ಒಂದು ಚಿಕ್ಕ ವ್ಲಾಗ್. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.